ಸ್ವಾಗತ. ಇದೀಗ ಅಮ್ನಲ್ಲೂರು ಶ್ರೀ ಚೌಡೇಶ್ವರಿ ಪ್ರೌಢಶಾಲೆಯಲ್ಲಿ 1994-95ನೇ ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಂದ ತಮ್ಮ ನೆಚ್ಚಿನ ಗುರುಗಳಿಗೆ ಪೊಂಬ್ರಳ್ಳಿ ಎಂ ವೆಂಕಟಸ್ವಾಮಿರೆಡ್ಡಿರವರ ಆಶೀರ್ವಾದಗಳೊಂದಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಮುತ್ತಗದಳ್ಳಿ ಬಳಿಯ ಜಿಕೆ ಇಲ್ವ್ಯೂ ರೆಸಾರ್ಟ್ನಲ್ಲಿ ಗುರುವಂದನೆ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ತಮ್ಮ ನೆಚ್ಚಿನ ಗುರುಗಳಾದ ವಿ ವೆಂಕಟರೆಡ್ಡಿ, ಎ ಬೈರಾರೆಡ್ಡಿ, ಎ ಅಶ್ವಥ್ ರೆಡ್ಡಿ, ಟಿ ಮುನಿವೆಂಕಟಸ್ವಾಮಿ, ಎನ್ ಲಕ್ಷ್ಮಿ, ವಿ ಶ್ರೀನಿವಾಸ್, ದಿವಂಗತ ಟಿ ವೀರಪ್ಪರವರ ಮಕ್ಕಳು ಹಾಗೂ ಬಿ ಸತ್ಯನಾರಾಯಣರವರಿಗೆ ವಿದ್ಯಾರ್ಥಿಗಳು ಆತ್ಮೀಯವಾಗಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಫಲತಾಂಬೂಲ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಿ ತಮ್ಮ ನೆಚ್ಚಿನ ಗುರುಗಳಿಗೆ ಗುರುವಂದನೆಯನ್ನು ಸಲ್ಲಿಸಿ ಗುರುಗಳ ಆಶೀರ್ವಾದಗಳನ್ನು ಪಡೆದುಕೊಂಡರು. ಈ ಕಾರ್ಯಕ್ರಮದಲ್ಲಿ 1994-95ನೇ ಸಾಲಿನ ವಿದ್ಯಾರ್ಥಿ ಮುಖಂಡರಾದ ತಳಗವಾರದ ಲಕ್ಷ್ಮೀನಾರಾಯಣ, ಕಾಡಳ್ಳಿ ಶಶಿಕುಮಾರ್, ಮೂಡದಿತ್ತಳ್ಳಿ ಶಾರದಮ್ಮ, ಅಮರಾವತಿ ಗ್ರಾಮದ ಎಸಿ ವೆಂಕಟರೆಡ್ಡಿ, ಸಂತೆಕಲ್ಲಳ್ಳಿ ಮಂಜುನಾಥ್, ಕೆಂಪದೇನಹಳ್ಳಿ ರವಿ, ಕೃಷ್ಣಾಪುರ ಮಂಜುನಾಥ್, ಶ್ರೀನಿವಾಸ್, ಮಡಬಳ್ಳಿ ತ್ಯಾಗರಾಜ್, ಬನಹಳ್ಳಿ ಪರಮೇಶ್, ಹುಲಗುಮ್ನಹಳ್ಳಿ ಮಂಜುನಾಥ್, ಅಜಯ್, ನಾರಾಯಣ ಸ್ವಾಮಿ ಸೇರಿದಂತೆ ಮತ್ತಿತರ ಹಳೆ ವಿದ್ಯಾರ್ಥಿಗಳು ಹಾಜರಿದ್ದರು. ಗುರುಗಳು ಏನಂದ್ರೆ ವಯಸ್ಸಾಗಿರ್ಬೋದು, ಆದರೆ ಮಕ್ಕಳು ಮುಖದ ಛಾಯೆ ಅಷ್ಟೇ ಇದೆ. ತುಂಬ ಸಂತೋಷ ಆಗ್ತದೆ ಈ ಒಂದು ಸಂಭ್ರಮದ ಒಂದು ಕಾರ್ಯದಲ್ಲಿ ನಾವು ಪಾಲ್ಗೊಳ್ಳೋದಕ್ಕೆ. ಇವಾಗ ನಮ್ಮ ಶಿಕ್ಷಕರೆಲ್ಲ ಮಕ್ಕಳ ಥರ ಇದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಕಾಲಘಟ್ಟ ಅಂದ್ರೆ ಯಾವ ಥರ ಬದಲಾವಣೆ ಆಗುತ್ತಂದ್ರೆ, ನಾನು ಒಂದು ಕುಗ್ರಾಮದಲ್ಲಿ ಹುಟ್ಟಿ ನಂದೇ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ನಾನು 8ಗೆ ಅಮ್ಮಂದ್ರಿಗೆ ಹೋದೆ. ಹೇಳ್ಬೇಕಂದ್ರೆ ನಾನು ನಿಜವಾಗಿ ಹೇಳ್ಬೇಕಂದ್ರೆ ಅಮ್ಮಂದ್ರಿಗೆ ಹೋಗೋವರೆಗೂ ನನಗೆ ABCD ಗೊತ್ತಿಲ್ಲ. ಪ್ರಾಮಾಣಿಕವಾಗಿ ಹೇಳ್ತೀನಿ, ನಮ್ಮ VVR ಗುರುಗಳು ನಮ್ಮನ್ನು ABCD ಯಾವ ತರ ತಿಳಿಸಿದ್ರೆ ಅಂದ್ರೆ ನಾನು ಅಷ್ಟು ಪರಿಚಯ ಇರಲಿಲ್ಲ ಸರ್. ಕತ್ತಲಿನಿಂದ ನಮ್ಮನ್ನ ಬೆಳಕಿನಡೆಗೆ ದಾರಿ ದೀಪಗಳಾಗಿ ನಮ್ಮನ್ನು ಇಲ್ಲಿವರೆಗೂ ನಡೆಸಿದಂಥ ಗುರುಗಳಿಗೆ ಅಭಿನಂದಿಸುತ್ತಾ, 8ನೇ ತರಗತಿಗೆ ಅಡ್ಮಿಷನ್ ಆಗದೆ ಮೂರು ತಿಂಗಳ ಆಯಿತು. ಅದೇ ಟೈಮಲ್ಲಿ ನಾವೆಲ್ಲ ನಿಮಗೆಲ್ಲ ಗೊತ್ತಿದ್ದಂಗೆ ಟ್ರ್ಯಾಕ್ಟರ್ಲಿಕ್ಕೆ ನಮಗೆಲ್ಲನೂ ಮುಳ್ಳುಕಂಪಿ ಹೋಯ್ತು ಬರೋದು ಮತ್ತು ಮಣ್ಣು ತುಂಬಿಸೋ ಕೆಲಸಗಳೆಲ್ಲ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಪುಣ್ಯಾತ್ಮರಿಗಿರೋಂಥ ಸಾಹೇಬರು ನಮ್ಗೆ ಶಕ್ತಿ ಇಲ್ಲ, ಆದರೂ ಅವ್ರು ಬಿಡ್ತಾ ಇಲ್ಲ. ಹೋಗೋರು ಇಲ್ಲೂ ಟಾರ್ಚರ್ ಇರೋರು, ಭಾಳ ಹಿಂಸೆ ಕೊಡೋರು. ಏನಾಗಿದೆ ಪರಿಸ್ಥಿತಿ ನೀವೆಲ್ಲ ನಂಬಲ್ಲ. ಇವ್ರು ಅವತ್ತು ಕಾಲ್ಗೆ ಹಾಕಿರೋಂಥ ಗಾಯ ಬೇಕಾದ್ರೆ ನನ್ನ ಮಗನ ಕಾಲ್ಗಳು ನೋಡ್ತೀನಿ, ನನ್ನ ಮಗನಿಗೂ ಕಾಲ್ಗಳು ಹಂಗೆ ಹುಟ್ಟಿದೆ ಇವ್ರು ಮಾಡೋದು. ಮಕ್ಕಳು ಸಹಿತ ಹೇಳ್ತೀವಿ, ಶಿಕ್ಷಕರ ಒಂದು ಋಣದಲ್ಲಿ ನಾವು ಇದೀವಿ ಅಂತ. ನಾವೆಲ್ಲರೂ ಅಷ್ಟೇ, ಹಲವಾರು ಜನ ನಾವೆಲ್ಲ ಅನೇಕ ಕಾರಣಗಳಿಂದ ನಾವೆಲ್ಲನೂ ಅವ್ರ ಹತ್ರ ಒದೆ ತಿಂದಿದ್ದೀವಿ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಅವರಿಗೆ ಋಣಿಗಳಾಗಿರ್ತೀವಿ. ನಂತರ MBR ಮಾಸ್ಟರು ನಮ್ಮನ್ನು ಅಮ್ನಳ್ಳಿ ಸ್ಕೂಲಿಗೆ ಕರ್ಕೊಂಡು ಓದೋಕ್ಕೆ ಅಂತ ಸೇರಿಸಿದ್ರು. ಆವಾಗ ನಾನು 2 ವರ್ಷನೇ ಅದು ಓದಿದ್ದು, ಅಮ್ನಳ್ಳಿ 2 ವರ್ಷನೇ ಓದಿದ್ದು. ಆವಾಗ ನನಗೆ ನೈಟ್ ಕ್ಲಾಸ್ ಇರುತ್ತೆ ಅನ್ನೋ ಕಾರಣದಿಂದ MBR ಮಾಸ್ಟರು ಬೇಡ, ಕೈವಾರದಲ್ಲಿ ಸೇರ್ಕೊಂಬ SSLCಗೆ ಅಂತ ಹೇಳಿ ಅಂತ 2 ವರ್ಷ ಆದಮೇಲೆ ನಾನು ಕೈವಾರದಲ್ಲಿ ಸೇರಿಸಿದ್ರು. ಅದಕ್ಕೆ ಮುಂಚೆ ಮಾಸ್ಟರ್ಗಳೆಲ್ಲ ನನಗೆ ತುಂಬ
ಭಯನೂ ಆಗ್ತಾ ಇತ್ತು. ಆದರೂ ಎಲ್ ವಿ ಆರ್ ಮಾಸ್ಟರ್ ಸರ್ ಮನೆಗೆ ಬರ್ತಾ ಇದ್ದ ಕಾರಣದಿಂದ ಅಷ್ಟೊಂದು ಇದು ಮಾಡ್ಕೊಳ್ತಾ ಇರಲಿಲ್ಲ. ನಾವೆಲ್ಲನೂ ಚೆನ್ನಾಗಿ ಮಾತಾಡ್ಸಿದ್ದೆ. ಅದು ನಾನು ಎಲ್ ವಿ ಆರ್ ಮಾಸ್ಟರ್ನ ಯಾವಾಗೂ ಸರ್ ಅಂತ ಕರೀತಾ ಇರಲಿಲ್ಲ, ಅಣ್ಣ ಅಂತಲೇ ಕರೀತಾ ಇದ್ದೆ. ನಾವು ಎಷ್ಟು ನಿಮಗೆ ಮಾತಾಡಕ್ಕೆ ಪಾಸ್ ಆಗಿದ್ದಾಗ ಎಮ್ ವಿ ಆರ್ ಮಾಸ್ಟ್ರು ನಮ್ಮವರು ರಾಜಗೋಪಾಲ್ ಹತ್ರ ಬರ್ತಾಯಿದ್ರು. ಎಮ್ ವಿ ಆರ್ ಮಾಸ್ಟ್ರು ನಮ್ಮವರು ರಾಜಗೋಪಾಲ್ ಹತ್ರ ಬರ್ತಾಯಿದ್ರು. ನಮ್ಮ ತಂದೆಯವರು ಗ್ರಾಮ ಪಂಚಾಯತ್ ಮೆಂಬರು. 7ನೇ ಕ್ಲಾಸ್ ಪಾಸ್ ಆಗಿದ್ದಾಗ ನಮ್ಮ ತಂದೆಯವರು ಎನ್ ರಾಜಗೋಪಾಲ್ ಅವರನ್ನು ಕೇಳಿದ್ದಾರೆ, ನಾ ಸೇರಿಸ್ಬೇಕು ನಿಮ್ಮ ಇವರು ಎಮ್ ವಿ ಆರ್ ಮಾಸ್ಟರ್ ಪರಿಚಯ ಇದ್ದಿದ್ದರಿಂದ ಹನ್ನೊಂದು ಸೇರಿಸಿದೆ ಅಂತ ಹೇಳಿದರು. ನಾನು ಬಹಳ ದೊಡ್ಡ ವಿದ್ಯಾರ್ಥಿ, ನಾನು ಅಂತ ಏನು ಹೇಳ್ಕೊಳ್ತಕ್ಕಂಥ ನಾವೆಲ್ಲ ಹಿಂದಿನ ಸಾಲ ಹುಡುಗರು. ನಾನು ಶ್ರೀಧರ್ನು, ದೇವಪ್ಪನು, ಕಂಡ್ರೆ, ಶಶಿಕುಮಾರು, ಆಮೇಲೆ ಮಂಜು, ಶ್ರೀನಿವಾಸು, ಎಸ್ ವೆಂಕಟರೆಡ್ಡಿ, ಇವರೆಲ್ಲ ನಾವು ಹಿಂದಿನ ಸಾಲ ಹುಡುಗರು. ನಾವೆಲ್ಲ ತುಂಬ ದೊಡ್ಡ ವಿದ್ಯಾರ್ಥಿ. ಹಿಂದಿಗೆ ಹಾಕ್ಬಿಟ್ಟಿದೆ ನಮ್ಮೆಲ್ಲ. ಪ್ರಶ್ನೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಹಿಂದೆ ಕೇಳಲ್ಲ ಅಂತ ಹೇಳ್ಬಿಟ್ಟು ನಾವೇ ಹಿಂದ್ಗಡೆ ಕೂತ್ಕೊಂಡಿದ್ವಿ ದೊಡ್ಡ ವಿದ್ಯಾರ್ಥಿಗಳು. ಮುಂದ್ರಾಜನು ಯಾವಾಗಲಾದರೂ ಅವನು ಪಕ್ಕದಲ್ಲಿ ಕೂತ್ಕೊಂತ ಇದ್ದ. ಮ್ಯಾಥ್ಸ್ ಎಲ್ಲ ಅಂದರೆ ತೋರಿಸ್ತಾ ಇರಲಿಲ್ಲ. ತುಂಬ ವಿದ್ವಂತ ಅವನು, ಯಾರಿಗೂ ತೋರಿಸ್ತಾ ಇರಲಿಲ್ಲ. ಪಟ್ ಅಂತೇಳಿ ಲೆಕ್ಕ ಮಾಡಿಬಿಡೋದು, ಟಿ ವಿ ತೋರಿಸ್ಬಿಡೋದು, ಮತ್ತೆ ಬುಕ್ ಮುಚ್ಚಿಬಿಟ್ಟು ಹಿಂಗೆ ಮಾಡ್ತಾ ಇದ್ದ ಕ್ಲಾಸಲ್ಲಿ. ನಾವೆಲ್ಲ ದೊಡ್ಡ ವಿದ್ಯಾರ್ಥಿಗಳು. ಭಾಳ ಕಷ್ಟ ಕಾಲದಲ್ಲಿ ನಮಗೆ ಓದಿಸೋದಕ್ಕಿಂತನೂ ನಮಗೆ ವಿ ಎಸ್ ಬೇರೆ ಕೆಲಸಗಳು ಗುಂಡುಗಳಿರ್ತದೋ ಕಾಂಪೌಂಡ್ ಹಾಕೋದು, ಜಾಲ್ಕೊಂಡ್ಬಿಡ್ಬೇಕು, ಕರ್ಸ್ಕೊಂಬರ್ರಿ, ಕಾಂಪೌಂಡ್ ಹಾಕ್ರಿ ಅನ್ನೋದು. ಆಮೇಲೆ ನಾವು ಸ್ವಲ್ಪ ಡಸ್ಟ್ ಪುಷ್ ಮಾಡಿದ್ದೀವಿ ಅವಾಗ. ಶ್ರೀಧರ್ನು, ನಾನು, ಎಸ್ ಕೆ ಮಂಜು, ಮುನ್ರಾಜನು, ದೇವರನು ಎಲ್ಲ ಸ್ವಲ್ಪ ತಿಂದ್ಕೊಂಡು ಚೆನ್ನಾಗಿದ್ವಿ. ಚೆನ್ನಾಗಿ ಕೆಲಸ ಗುಂಡುಗಳಿದ್ರೆ ಅನ್ನೋದು. ನಮ್ಮನ್ನು ಓದೋಕ್ಕೆ ಬಿಡ್ತಾ ಇರಲಿಲ್ಲ, ಚೆನ್ನಾಗಿದ್ವಲ್ಲ. ಈ ಕಿರಣ್, ಶಾರದವನು, ತ್ಯಾಗರಾಜನು, ಅಜಯ್ ಇವರೆಲ್ಲ ಅವ್ರಿಗೆ ಕೆಲಸ ಕಮ್ಮಿ, ತಾರತಮ್ಯ ಏನು ಮಾಡಿಲ್ಲ. ಬಂದ್ಬಿಟ್ಟು ನಮ್ಮ ಕೈಯಲ್ಲಿ ಈ ಕೆಲಸಗಳೇ ಗುಂಡುಗಳಿದ್ರೆ ಇವು ಕ್ಯಾಲ್ಕೊಂಬಿಟ್ಟು ಕಸ್ಕೊಂಡ್ರೆ ಈ ಕೆಲಸಗಳು ನಮ್ಮ ಕೈಯಲ್ಲಿ. ಅದರಕ್ಕ ನಮ್ಮ ಕೈಯಿಂದ ಇವರೇ ಬಡವರಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಹಾಸ್ಟೆಲ್ ಮಂಜೂರು ಮಾಡಿಸಿದ್ರು ಮಹೇಶ್ವರಿ. ನಮ್ಮ ಭಾಗದಲ್ಲೇ ಆಗಿತ್ತು ಹಾಸ್ಟೆಲ್. ಪಾಪ ತುಂಬ ಬಡವರಿದ್ದಾರೆ ಅಂತ ಹೇಳ್ಬಿಟ್ಟು ಹಾಸ್ಟೆಲ್ ಎಲ್ಲ ಬಡವರ ತಿನ್ನಕ್ಕೆ ಊಟ ಇರಲಿಲ್ಲ. ಹಾಸ್ಟೆಲ್ ಆಗಿದ್ದರಿಂದ ತುಂಬ ನಮಗೆ ಸಹಾಯ ಆಯಿತು. ನಮಗೆ ಮನೆಗಳಲ್ಲಿ ತಿನ್ನೋಕ್ಕೆ ಸಿಕ್ಕಿರಲಿಲ್ಲ ಅವಾಗ. ಪುಣ್ಯಾತ್ಮ ಇವರು ಮಾಸ್ಟರ್ಗಳು ಹಾಸ್ಟೆಲ್ ಮಾಡಿಬಿಟ್ಟು ಹಾಸ್ಟೆಲ್ ಉಟ್ಕೊಂಡ್ರೆ ಹಾಸ್ಟೆಲ್ ಊಟಲ್ಲಿ ತಿನ್ನೋದು ಇರಲಿ. ಇವರು ವಿ ಎಸ್ ನಮ್ಮನ್ನು ಕೆಲಸ ಮಾಡಿ, ಆ ಕೆಲಸ ಮಾಡಿ, ಈ ಕೆಲಸ ಮಾಡಿ ಓದಕ್ಕೆ ಬಿಡ್ತಾರೆ. ಅದೇ ಆಮೇಲೆ ಎಲ್ಲ ಡಿಸ್ಟ್ರಿಕ್ಟ್ ಪಾಸ್ಗಳೇ ನಂದು ಎಲ್ಲ ಡಿಸ್ಟ್ರಿಕ್ಗಳಲ್ಲಿ ಮುನ್ರಾಜನ ಪಕ್ಕದಲ್ಲಿ ಇರ್ತಾಯಿತ್ತು. ತೋರಿಸ್ತಾ ಇರಲಿಲ್ಲ. ಆಮೇಲೆ ಅದು ಪ್ರತಿಯೊಂದು ಅನ್ನೋದ್ರಲ್ಲಿ ನನಗೆ ಇಷ್ಟ ಇತ್ತು. ಏನು ಮಾಡೋದು, ಏನಾದರೂ ಮುಂದಕ್ಕೆ ಬರಬೇಕಲ್ಲ ಅಂತೇಳಿ ಈ ನಮ್ಮ ಎಮ್ ಎಸ್ ಸರ್ ಬರೋದು, ರಾಜ್ಕುಮಾರ್ ಹಾಡೇಳಪ್ಪ, ಎಮ್ ಎಸ್ ಸರ್ ಬೇಜಾರಾಗ ಬರೋದು, ಟಿ ಎಮ್ಗೆ ಬರೋದು, ಲಕ್ಷ್ಮಣ ಹಾಡೇಳು, ಬಿ ಎಸ್ ಸರ್ಗೆ ಎಲ್ಲ ಮಕ್ಕಳಲ್ಲಿ ಹೇಳ್ಬಿಟ್ಟು ಬೇಜಾರಾದರೆ ರಾಜ್ಕುಮಾರ್ ಇದ್ದಾಳೆ ಹಾಡೇಳು ಅನ್ನೋದು. ಬರೀ ಹಾಡೇಳ್ತದೆ. ಏನೋ ಅವನ್ನ ಸರಿಯಾಗಿ ರಿಪೇರಿ ಮಾಡೋಣ, ಮಾಡಿಸೋದೇ ಆಗಿಲ್ಲ, ಸರಿ ಬರೋದು. ಅವ್ರು ಬೇಜಾರಾಗಿದ್ದರೆ ಆಚೆ ಬಂದ್ಬಿಟ್ಟು ರಾಜ್ಕುಮಾರ್ ಹಾಡೇಳೆ ಹಿಂಗೆ ಮಾಡ್ತಾಯಿದ್ರು. ಇರಲಿ, ಅದೊಂಥರ ಪ್ರೋತ್ಸಾಹನೆ ನನಗೆ. ಎಲ್ಲನೂ ಪ್ರೋತ್ಸಾಹನೆ ಇಲ್ಲ ಮಾಡಿ ನನ್ನ ಮಾದರಿಗಳಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್. ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂ ಬಿರಿದಂತೆ, ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂ ಬಿರಿದಂತೆ, ನಡೆಯುತ್ತಿರೆ ನಾಟ್ಯದಂತೆ, ನಡೆಯುತ್ತಿರೆ ನಾಟ್ಯದಂತೆ ರತಿಯೇ ಧರೆ. ಸದಾ ನಿನ್ನಲೇ ಒಲವಿನ ಬಯಕೆ ತುಂಬುವೆ, ಸದಾ ಕಣ್ಣವೇ ಪ್ರಣಯದ ಮಿಂಚುಗಳು ಮೇಳದಂತೆ, ಸುರಿವ ಮಳೆ ನೀರೆಲ್ಲ ಬನ್ನೀರ ಹನಿ ಹನಿಯಂತೆ, ಸುರಿವ ಮಳೆ ನೀರೆಲ್ಲ ಬನ್ನೀರ ಹನಿ ಹನಿಯಂತೆ. ಮನೆಯಿಂದಲೋ ಬಂದು ಒಕ್ಕಲವರು ಶಾಲೆಯಲ್ಲಿ ಓದಿದ್ದೀನಿ. ಈಗ ಇಲ್ಲಿ ನಡೆದಿದ್ದೀನಿ.
ನಿಮ್ಮನ್ನು ಹೇಗೆ ಸಂಭಾಷಣೆ ಮಾಡಬೇಕು ಅನ್ನೋದು ನಮಗೆ ಅರ್ಥ ಆಗ್ತಾರೆ. ಯಾಕಂದರೆ ಆಗಲಿ ವಿದ್ಯಾರ್ಥಿಗಳು ಮಕ್ಕಳೇ ಅಂತ ಇದ್ದೇ ಇದ್ದರೆ ವಿದ್ಯಾರ್ಥಿಗಳೇ ಅಂತ ಇದೆ. ಈಗ ನಿಮ್ಮನ್ನು ಕೂಡ ನಾನು ಬಂಧುಗಳೇ ಅಂತ ಸಂಬೋಧಿಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಪ್ರಿಯ ಬಂಧುಗಳು, ಇವತ್ತು ಅತ್ಯಂತ ಸುಂದರವಾದ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಕೆಲವು ನುಡಿಗಳನ್ನು ನುಡಿಯಬೇಕು ಅಂತ ನೀವು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ತುಂಬ ಕಷ್ಟದ ಕೆಲಸ ಅಂತ ಸುಲಭದ ಕೆಲಸ ಏನಲ್ಲ. ದುಡ್ಡು ಹಾಕ್ಬೋದು, ಆದರೆ ಅದನ್ನು ಮುಂದೆ ನಿಂತ್ಕೊಂಡು ಮಾಡಬೇಕಾದ್ರೆ ಮಾಡಿದವರು ಗೊತ್ತಾಗುತ್ತೆ ಎಷ್ಟೊಂದು ಕಷ್ಟಪಡಬೇಕು, ಯಾರು ಸಮರ್ಥಿಸಬೇಕು, ಯಾರ ಏನು ಮಾಡಬೇಕು, ಏನು ಅಂತ. ಅದು ನಿಜವಾಗ್ಲೂ ಕೂಡ ಶ್ರಮ ಪಟ್ಟವರಿಗೆ ಅದರ ಎಲ್ಲ ಇತಿಮಿತಿ ಕೂಡ ಗೊತ್ತಾಗುತ್ತೆ. ಅಂತೂ ಕಷ್ಟಪಟ್ಟು ಮಾಡಿದ್ದೀರಿ, ತುಂಬ ಸಂತೋಷ. ಈಗ ನಾನು ತಮ್ಮಲ್ಲಿ ಈ ಮುಖೇನ ಏನಂತ ತಿಳಿಸ್ತೀನಿ ಅಂದರೆ, ನಿಜ ಕೆಲವು ಬಂಧುಗಳು ಹೇಳಿದ್ರು ನಮಗೆ ದಡ್ಡರಾಗಿದ್ದೀವಿ, ನಮಗೆ ಗೊತ್ತಾಗಿದ್ದೀವಿ, ಅಥವಾ ಕಷ್ಟಪಡ್ತಾ ಇದ್ವಿ, ನಮ್ಮ ಕೈ ಕೆಲಸ ಮಾಡಿಸ್ತಾ ಇದ್ರು, ಕೆಲವು ಮಕ್ಕಳನ್ನು ಕೂರಿಸಿ ಓದಿಸ್ತಾ ಇದ್ರು ಅಂತ. ಅದು ಆ್ಯಕ್ಚುಲಿ ಆ ರೀತಿ ಭಾವನೆ ಯಾವುದೇ ಶಿಕ್ಷಕರಿಗೂ ಇರೋದಿಲ್ಲ. ನಿಜ ಕೆಲವು ಕಷ್ಟಪುಷ್ಟವಾಗಿರೋ ಕೈಲಿ ಕೆಲಸ ಮಾಡಿಸಿದ್ದಾರೆ. ಆದರೆ ಇನ್ನು ಕೆಲವು ದಡ್ಡರು ಇರ್ತಾರಲ್ಲ, ಅವರನ್ನ ಸ್ವಲ್ಪ ಚೆನ್ನಾಗಿ ಓದೋ ಮಕ್ಕಳ ಜೊತೆ ಕೊಟ್ಟು ಅವ್ರ ಕೈಲಿ ಆ ಕೆಲಸ ಮಾಡ್ತಾರೆ. ಎಲ್ರಿಗೂ ಸಮಾನ ಕೆಲಸನ ಹಂಚಿದ್ದೀವಿ, ಎಲ್ರಿಗೂ ನ್ಯಾಯ ಕೊಟ್ಟಿದ್ದೀವಿ ಅಂತ ನನ್ನ ಭಾವನೆ. ಬಟ್ ಅದು ನಿಮಗೆ ಗೊತ್ತಿರುತ್ತೆ ನಾನು ಏನು ಮಾಡಿರ್ತೀನಿ ಅಂತ. ಆಯಿತು, ಅದೆಲ್ಲ ಮುಗಿದ ಕೆಲಸ. ಈಗ ತಾವು ನಮಗೆ ಸರಿಪಾಟಿ ಆಗಿದ್ದೀರಿ, ಎಲ್ಲ ಕೂಡ ನಿಮ್ಮ ಕಾಲದಲ್ಲಿ ನೀವು ನಿಂತ್ಕೊಂಡಿದ್ದೀರಿ. ಅದಕ್ಕೆ ಮೊದಲು ನಾನು ಆಭಾರಿ ಆಗಿದ್ದೀನಿ. ಇಷ್ಟೊಂದು ಭಕ್ತಜನ ಪ್ರಾತಃ ಕಾಲೇ ಪರಬ್ರಹ್ಮ, ಮಧ್ಯಾಹ್ನೇ ಮಹಾವಿಷ್ಣು, ಸಾಯಂಕಾಲೇ ಮಹೇಶ್ವರ ಅಂತ ಜಗತ್ತಿನ ಸೃಷ್ಟಿಕರ್ತರಾಗಿರ್ತಕ್ಕಂತಹ ತ್ರಿಮೂರ್ತಿಗಳನ್ನು ಪ್ರಾರ್ಥಿಸ್ತಕ್ಕಂಥದ್ದು ಹಿಂದೂ ವಾಡಿಕೆ. ಪ್ರಾತಃ ಕಾಲೇ ಪರಬ್ರಹ್ಮ, ಬೆಳಗ್ಗೆದ್ದು ಬ್ರಹ್ಮನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮಧ್ಯಾಹ್ನೇ ಮಹಾವಿಷ್ಣು, ಸಾಯಂಕಾಲೇ ಮಹೇಶ್ವರ. ಈ ತ್ರಿಮೂರ್ತಿಗಳು ಜಗತ್ತಿನ ಸೃಷ್ಟಿಕರ್ತರು. ಆಗ ಈ ತ್ರಿಮೂರ್ತಿಗಳು ನಾವೆಲ್ಲ ಜಗತ್ತಿನ ಸೃಷ್ಟಿಕರ್ತರು. ಜಗತ್ತು ಅಂತಕ್ಕಂಥ ಸೃಷ್ಟಿ ಮಾಡ್ತಕ್ಕಂಥದ್ದು, ಜಗತ್ತಿನ ಚಕ್ರವನ್ನು ತಿರುಗಿಸ್ತಕ್ಕಂಥದ್ದು, ಇದೆಲ್ಲಕ್ಕೂ ಕೂಡ ನಮಗಿಂತ ಹಿರಿದಿದ್ದಾರೆ. ನಮ್ಮ ಹೆಸರು ಹೇಳೋದಕ್ಕಿಂತ ಮೊದಲು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು. ಇದು ಭಕ್ತ ಜನರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಅಂತಹ ಗುರುಸ್ಥಾನವನ್ನು ಹೊಂದಿರತಕ್ಕಂಥವ್ರು ನಾವು. ಅದಕ್ಕೆ ತನ್ನು ತಾನೆರಗಡು ತಾನೆವರಿಕೆರ ಗುರು. ನಮ್ಮನ್ನು ನಾವು ಅರ್ಕೋಬೇಕು, ನಾವು ವಿಶ್ವಾಸ ಇಟ್ಕೋಬೇಕು, ನಾವು ನಂಬಿಕೆಯಾಗಿರಬೇಕು. ಆಗ ವಿದ್ಯಾರ್ಥಿಗಳ ಮುಂದೆ ನಿಂತು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ, ಜೀವನದ ಮೌಲ್ಯ, ಜೀವನದ ದಾರಿ, ಜೀವನದ ಮಾರ್ಗದರ್ಶನವನ್ನು ನೀಡಲಿಕ್ಕೆ ನಾವು ಅರ್ಹರು. ವಿದ್ಯಾರ್ಥಿಗಳೇ, ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದರೆ ಎಷ್ಟು ಸೊಗಸಾಗಿದೆ ಅಂದರೆ, ನೀವು ಸರಿಸುಮಾರು 78 ಜನ ವಿದ್ಯಾರ್ಥಿಗಳು 8ನೇ ತರಗತಿಗೆ 92-93ನೇ ಸಾಲಿನಲ್ಲಿ ಸುಮಾರು ಪ್ರವೇಶವನ್ನು ಪಡೆದರು. 10ನೇ ತರಗತಿಗೆ 72 ಜನ ಉಳ್ಕೊಂಡ್ರು. ಕಾರಣ ನಾನು ತಿನ್ನೋಕ್ಕೂ ಇಟ್ಟಿಲ್ಲ ಅಂತ ಪರಿಸ್ಥಿತಿ ಅಂದರು. ತಿನ್ನಲಿಕ್ಕೂ ಇಟ್ಟಿಲ್ಲದೆ ಕಷ್ಟಪಟ್ಟು ಓದಿ ಸಾಮಾನ್ಯ ಶಿಕ್ಷಕರೊಬ್ಬರು ಆ ಶಾಲೆಯನ್ನು ಸ್ಥಾಪನೆ ಮಾಡಿದರು, ಸಂಸ್ಥಾಪಕರು.
ಆ ಗ್ರಾಮಕ್ಕೆ ಯಾವುದೇ ಸಂಪರ್ಕ ಇಲ್ಲ. ಈ ಕಡೆ ಕೈವಾರ, ಆ ಕಡೆ ಕ್ಯಾಲ್ನೂರು, ಅಂತಹ ಕುಗ್ರಾಮ. ಮಕ್ಕಳು ಕೂತ್ಕೊಳ್ಳೋಕ್ಕೆ ಶಾಲೆ ಮಾಡಿಬಿಟ್ರೆ ಕೊಠಡಿ ಇಲ್ಲ, ಆಟ ಆಡೋಕ್ಕೆ ಮೈದಾನ ಇಲ್ಲ. ಇದೆಲ್ಲ ಯಾರು ಮಾಡಬೇಕು? ಹಣ ಕೊಡೋಕ್ಕೆ ಸರ್ಕಾರ ಶಾಲೆ ಅಲ್ಲ, ಖಾಸಗಿ ಶಾಲೆ. ದೈಹಿಕವಾಗಿ ನಿಮ್ಮಿಂದ ಶ್ರಮ ಪಡ್ಕೊಂಡು ಮಾನಸಿಕವಾಗಿ ನಿಮ್ಮ ಮೇಲೆ ಶ್ರಮ ಆಗ್ತಾ ಇದ್ದೀವಿ. ಆ ವಯಸ್ಸಿನಲ್ಲಿ ನಿಮಗೆ ಯಾವುದು ಹೇಳಿದ್ರು ಕೂಡ ಆಲಸ್ಯ. ಈಗ ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಂದು ಮಾತು, ಪ್ರತಿಯೊಂದು ಅಕ್ಷರವೂ ಕೂಡ ಸ್ವಾರಸ್ಯ. ಇಷ್ಟೆಲ್ಲ ಕಷ್ಟಪಟ್ಟಿರ್ತಕ್ಕಂತಹ ಪೂಜ್ಯ MVR ಅವರು ಅಲ್ಲೊಂದು ಶಾಲೆಯನ್ನು ತೆರೆದ್ರು. ನಿಮ್ಮನ್ನು 8ನೇ ತರಗತಿಗೆ ಕೋಟೆ ರಾಜಣ್ಣನ ಮನೆನೋ, 9ನೇ ತರಗತಿಗೆ ಡೈರಿ ಸೀನಣ್ಣನ ಮನೆನೋ, ಕೋನೇಗೌಡರ ಮನೆನೋ, ಜಾಕಿ ಸೆಂಟ್ರೋ ಇಲ್ಲೆಲ್ಲ ಓಡಾಡಿಸಿ, ಖಾಲಿ ಇರ್ತಕ್ಕಂಥ ಜಾಗದಲ್ಲಿ ಖೋಖೋ ಆಡಿಸಿ, ರಸ್ತೆ ಬದಿ ಇರ್ತಕ್ಕಂಥ ಕಸವನ್ನು ತೆಗೆಸಿ, ದೈಹಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಶಕ್ತರನ್ನಾಗಿ ಮಾಡಲಿಕ್ಕೆ ಅಡಿಪಾಯವನ್ನು ಹಾಕ್ಬಿಟ್ರು. ಅಷ್ಟೇ ಅಲ್ಲ, ನೀವು 8ನೇ ತರಗತಿಗೆ ಬಂದರೆ ಅವಾಗ ಹೇಳಿ ನಮ್ದು ಹೊಸ ಸಿಲೆಬಸ್ಸು ಅಂತ. ಹೊಸ ಸಿಲೆಬಸ್ ಓದಿರ್ತಕ್ಕಂಥ ನೀವು ಭಯಭಕ್ತಿಯಿಂದ ಇರಬೇಕಾ? ಕಾರ್ಯಕ್ರಮವನ್ನು ಹೊಸ ಸಿಲೆಬಸ್ ಮಾಡಿಬಿಟ್ರಿ. ಪಂಚೆ ಉಟ್ಕೊಂಡ್ಬರ್ಬೇಕು ಸರ್, ರೇಷ್ಮೆ ಸೀರೆ ಕಟ್ಕೊಂಡ್ಬರ್ಬೇಕು ಸರ್, ದಂಪತಿಗಳು ಬರ್ಬೇಕು ಸರ್. ನಾವು ನಿಮ್ಗೆ ಸಮವಸ್ತ್ರ ಹಾಕ್ಕೊಂಬರ್ರಿ ಅಂದರೆ ನೀವೇ ನಮ್ಮ ಸಮವಸ್ತ್ರ ಹಾಕ್ಬಿಟ್ರಲ್ಲ. ನಾವು ಕಲರ್ ಆಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಎಲ್ಲಿ ಕಲರ್ ಆಗಿರೋದಕ್ಕೆ ಇದು ಏನಾಗುತ್ತಪ್ಪ ಅಂದರೆ, ಎಂತ ಚಂದ ಎಂತ ಕಂದ ಶಾರದಮ್ಮ ನಿನ್ನ ನೋಡದರೆ ಕಣ್ಣು ನನಗೆ ಸಾಲದಮ್ಮ. ಈ ಶಾರದಮ್ಮಲ್ಲ, ಜ್ಞಾನದೇವತೆ ಸರಸ್ವತಿ ದೇವಿ. ಇಷ್ಟೆಲ್ಲ ಆಗಲಿಕ್ಕೆ ಕಾರಣ, ಮೂಲ ಕಾರಣ ಆ ಜ್ಞಾನದೇವತೆ ಸರಸ್ವತಿ ದೇವಿ ಆಗಿರ್ತಕ್ಕಂಥವಳು ಜ್ಞಾನವನ್ನು ಮೂಡಿಸಿದ್ಲು. ಬಾಲ್ಯ, ಯೌವನ, ಮುಪ್ಪು. ಬಾಲ್ಯದಲ್ಲಿ ಕಲಿತೀವಿ, ಯೌವನದಲ್ಲಿ ಕಲಿತಿದ್ದನ್ನು ಕಲಿಸ್ತೀವಿ, ಮುಪ್ಪಿನಲ್ಲಿ ಯೌವನದಲ್ಲಿ ಕಲಿಸಿರ್ತಕ್ಕಂಥ ಅನುಭವವನ್ನು ಹಂಚ್ತೀವಿ. ಯಾರಿಗೂ ಯಾವ ಶಾಶ್ವತ ಅಲ್ಲ. ಇಂತಹ ಸಂಸ್ಕಾರ, ಇಂತಹ ಸಂಪ್ರದಾಯ ಇದೆಲ್ಲವನ್ನು ನಾವು ನಿಮಗೆ ಹೇಳಿಕೊಟ್ಟ ರೀತಿಯಲ್ಲಿ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಈ ಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥವರು ನಮ್ಮನ್ನೆಲ್ಲ ಕಲಿಸ್ಕೊಟ್ರು. ನಮಗೂ ನೀವೆಲ್ಲ ನಮ್ಮ ಕೈಗಳಲ್ಲಿ ಓದಿ ಇಂದು ಸಮಾಜದಲ್ಲಿ ವಿವಿಧ ರೀತಿಯ ಒಂದು ಸೇವೆಗಳನ್ನು ಮಾಡ್ತಾ ಇದ್ದೀವಿ. ಸಂತೋಷ ಆಗ್ತದೆ. ನಮ್ಮ ಹತ್ತಿರದಲ್ಲೇ ಶಶಿಕುಮಾರ್ ಆಗಿರ್ಬೋದು, ಇಲ್ಲಿ ಕಳಹಳ್ಳಿ ನಾರಾಯಣಸ್ವಾಮಿ ಆಗಿರ್ಬೋದು, ಸಮಾಜ ಸೇವೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಕಳಹಳ್ಳಿ ಶಾಲೆಯಲ್ಲೇ ಮೊನ್ನೆಲ್ಲನೂ ಯಾರೋ NGOಗಳನ್ನೆಲ್ಲ ಇಟ್ಕೊಂಡು, ಜಿಲ್ಲಾ ಪಂಚಾಯತ್ ಮೆಂಬರ್ಗಳನ್ನ ಇಟ್ಕೊಂಡು ಎಲ್ಲ ಒಂದು ಶಾಲೆಯ ಮೇಲ್ಛಾವಣಿಗೆ ಏನು ಮಾಡಿದ್ರು ಅಂದ್ರೆ ಸುರಿತಾಯಿ ಹೊಳೆ ಬಂದಾಗ ಎಲ್ಲ ಚಾವಣಿಯನ್ನು ಹಾಕಿಸ್ಕೊಟ್ರು. ಆ ಥರ ಒಂದು ಸಮಾಜ ಸೇವೆ ಆಗಿರ್ಬೋದು. ಮುನ್ರಾಜು ಕ್ಯಾಮ್ರಾಗಳು ಸಿಗ್ತಾ ಇರ್ತಾರೆ. ನಮಗೆ SSLC ವ್ಯಾಲ್ಯೂಷ್ ಎಕ್ಸಾಮು ಟೈಮು, ಕೋವಿಡ್ ಟೈಮಲ್ಲಿ ಅಲ್ಲೆಲ್ಲನೂ ಸ್ವಚ್ಛತೆ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ತುಂಬ ಒಂದು ಕೋಪರೇಷನ್ ಕೊಟ್ಟು ಗ್ರಾಮ ಪಂಚಾಯತಿಯಿಂದ ಮಾಡಿಕೊಟ್ರು. ಇನ್ನು ಎಲ್ಲ ರೀತಿಯಲ್ಲಿ ಇವಾಗ ನಮ್ಮೂರಲ್ಲಿ ಇದ್ದಾರೆ, ಮಂಜು ಇದ್ದಾನೆ, ನಾರಾಯಣಸ್ವಾಮಿ, ಎಲ್ಲ ಸುತ್ತಮುತ್ತಿರ್ತಕ್ಕಂಥವರೆಲ್ಲನೂ ಎಲ್ಲ ತಮ್ಮ ಕ್ಷೇತ್ರದಲ್ಲಿ ತಾವು ಬೆಳೆದಿದ್ದೀರಿ. ಹೆಣ್ಮಕ್ಳು ಅಷ್ಟೇ. ಹೆಣ್ಮಕ್ಳು ಪರಿಚಯ ಮಾಡ್ಕೊಳ್ಳುವಾಗ ಹೇಳ್ತಾ ಇದ್ರು ನಾವು ಹೌಸ್ ವೈಫ್ ಅಂತ. ನೀವು ಹೌಸ್ ವೈಫ್ ಆಗಿರೋದಕ್ಕೆ ನಾವೆಲ್ಲ ಹಿಂಗಿರೋದು. ನೀವೆಲ್ಲ ಹೌಸ್ ವೈಫ್ ಅಂದರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರನ್ನೆಲ್ಲ ಈ ಒಂದು ಮಟ್ಟಕ್ಕೆ ಬೆಳೆಸಿ ನಿಂತಿರ್ತೀರ. ಅವರು ವೇದಿಕೆಗಳಲ್ಲಿ ಆಗಿರ್ಬೋದು, ಇನ್ನಿತರ ಕಾರ್ಯಗಳಲ್ಲಿ ಯಶಸ್ಸಾಗಿ ನೀವು ಸಹ ಸಂತೋಷವಾಗಿ ಇಟ್ಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಮಾತನಾಡುವಾಗ ಹೌಸ್ ವೈಫ್ ಅಂದರೆ ಉಸಿರು ಒಳಗೆ ಹೋಗ್ತಾ ಇತ್ತು. ನೀವು ಧೈರ್ಯವಾಗಿ ಹೇಳ್ಬೇಕು, ಏನಂತ ಹೌಸ್ ವೈಫ್ ಅಂತ ಹೇಳ್ಬೇಕು. ಏನು ತಪ್ಪೇನಿಲ್ಲ. ನಿಮ್ಮಿಂದ ನಾವೆಲ್ಲ ಮನೆಗಳಲ್ಲಿ ಯಾರ್ಯಾರು ಇದೀರಿ, ನಮ್ಮ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಎಲ್ಲರೂ ತಯಾರು ಮಾಡ್ತಕ್ಕಂಥವ್ರು ತಾವುಗಳೇ ಆಗಿರೋದ್ರಿಂದ ಹೌಸ್ ವೈಫ್ ಜೋರಾಗಿ ಹೇಳ್ಕೊಳ್ಳೋದಿಲ್ಲ. ಆಶೀರ್ವಾದದಿಂದ ಮತ್ತೆ ಅವರ ಒಂದು ಅಡ್ವೈಸ್ ಇಂದ ನನ್ನ PCMB ಸೇರಿದ್ದು ನನ್ನ ವೇದಿಕೆ, ನನ್ನ ಕ್ಷೇತ್ರ, ನನ್ನ ಲಾಯರ್ ಆಗಬೇಕು ಅಂತಿದ್ದೆ. ಆಕಸ್ಮಿಕವಾಗಿ ನಾನು ಸೈನ್ಸ್ ತಗೊಂಡೆ ಅಷ್ಟೇ. ಅವಾಗ ನಾನು ಡಿಗ್ರಿ ಮುಗಿಸ್ಕೊಂಡು ಏನು ಮಾಡೋದು ಅಂತ ನಾನು ಅಷ್ಟೊಂದು ನಮ್ಗೆ ಅವಾಗ ಒಂದು ಟಾಪರ್ ಆಗಿರ್ಲಿಲ್ಲ ಅಷ್ಟೊಂದು. ಒಂದು ಕೈವಾರದಲ್ಲಿ ಓದ್ಬೇಕಾದ್ರೆ ನಾನು ಸೆಕೆಂಡ್ ಕ್ಲಾಸ್ ಅಂದ್ರೆ ಅವಾಗ ತುಂಬಾ ಸೆಕೆಂಡ್ ಕ್ಲಾಸ್ ಅಂದ್ರೆ ಈಗ ಡಿಸ್ಟಿಂಕ್ಷನ್ 90 ಬಂದ್ರೆ ಯಾರು ಕೇರ್ ಮಾಡಲ್ಲ, ಆ ಥರ ಇದೆ. ಅಂದ್ರೆ ಆ ಒಂದು ವಿದ್ಯಾಭ್ಯಾಸಕ್ಕೂ ಇವಾಗ ಕ್ವಾಲಿಟಿಯಲ್ಲಿ ತುಂಬಾ
ಅಜಗಜಾಂತರ ಇದೆ. ಹಾಗಾಗಿ ಕ್ವಾಲಿಟಿ ಅಂದರೆ ನೀವು ಯಾವ ಥರ ನೀವು ಒಂಥರ ಮುಗ್ಧತೆಯಿಂದ ಯಾವ ಥರ ಕಲಿತಿದ್ರೆ ಆ ಥರ ಕ್ವಾಲಿಟಿ ಇತ್ತು. ಮೋಸ್ಟ್ಲಿ ಈಗ 94-95 ಯಾರೋ ಒಬ್ಬರು ಹೇಳಿದ್ರು, ಅವ್ರು ನೆನಪು ಬಂದು ನನಗೆ ಬರೀ 3 ತಿಂಗಳು ಪಾಠ ಮಾಡಿದ್ರು ಅಂತ. ಯಾವ ಸಬ್ಜೆಕ್ಟ್ ಮಾಡಿದ್ರು ಅಂತ ತಿಳ್ಕೋಬೋದ ನಿಮ್ಮಿಂದ? ಸೋಷಿಯಲ್ ಸೋಷಿಯಲ್ ಅದೇ. ಸೊ ನನ್ನ ಮ್ಯಾಥ್ಸ್ ಸೈನ್ಸ್ ನಿಮಗೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಏನು ನಿಮ್ಮಗಳ ಭೇಟಿ ನಿಮ್ಮಗಳ ಒಂದು ಭೇಟಿ ತುಂಬ ಖುಷಿ ಆಗ್ತಾ ಇದೆ. ಯಾಕಪ್ಪ ಅಂದರೆ 36 ವರ್ಷಗಳಾದ ನಂತರ ನಿಮ್ಮ ಒಂದು ಗುರುಗಳ ಬಗ್ಗೆ ಅಭಿಮಾನ ನಮ್ಮನ್ನು ಕರೆಸಿ ಅಭಿಮಾನ ಮಾಡ್ತಾ ಇದ್ದೀರಲ್ಲ, ಎಷ್ಟೊಂದು ಅಭಿಮಾನ ನೀವು ಗುರುಗಳ ಮೇಲೆ ಇಟ್ಟಿದ್ದೀರಿ. ಅಭಿಮಾನ ನಾವು ಯಾರ ಹತ್ರ ಬೇಕಾದರೂ ಮಾಡಿಸ್ಕೊಬೋದು. ಅಭಿಮಾನಕ್ಕೆ ನಾವು ಹೆಚ್ಚು ಒಂದು ಪ್ರಾಶಸ್ತ್ಯ ಕೊಡಬೇಕಾಗುತ್ತೆ. ಈಗ ಎಲ್ಲ ಪರಿಚಯ ಮಾಡಿಕೊಂಡಾಗ ಒಬ್ಬೊಬ್ಬರು ಒಂದೊಂದು ವೃತ್ತಿಯಲ್ಲಿ ಇದ್ದೀವಿ ಅಂತೇಳಿ ಹೇಳಿ, ಯಾವುದೇ ವೃತ್ತಿಯಲ್ಲಿ ನಾವು ಕೆಲಸ ಮಾಡಿ ಆ ಒಂದು ವೃತ್ತಿಯ ಬಗ್ಗೆ ನಮಗೆ ಶ್ರದ್ಧೆ ಇದೆ. ಶ್ರದ್ಧೆ ಎಂಬುದು ನಮ್ಮ ಒಂದು ಜೀವನದ ಮಟ್ಟದ ಏರಿಕೆಯನ್ನು ಉಂಟು ಮಾಡುವಂಥ ಒಂದು ಅಷ್ಟು ಇಲ್ಲ. ನಮ್ಮದು ಇದು ಕಾಯಕವೇ ಕೈಲಾಸ. ಕಾರ್ಯ ಮಾಡಬೇಕು, ಕಷ್ಟಪಡಬೇಕು, ನಾವು ಕಷ್ಟಪಡಬೇಕು, ಸಂಪಾದನೆ ಮಾಡಬೇಕು. ಒಂದು ಶಾಲೆಗೆ ನಾವಿರೋಂಥ ಒಂದು ಹಿರಿಕೆ ಹೇಳ್ತಾ ಇದ್ದೀವಿ. ನೀವು ಏನೋ ಜಾಲಿಕಟ್ಟು ಬೆಳೆಸೋದು, ಗುಂಡಿಗೆ ಕಳಿಸೋದು ಹೇಗೆ ಮಾಡಿಸ್ತಾ ಇದ್ದೀನಿ ಅಂದರೆ ಇದು ಎಲ್ಲಂದರಲ್ಲಿ ಅಡ್ಡದಿದ್ದಿ ನಿಮಗೆ ಪಾಠಗಳು ಟೀಚರ್ಸು ಟೆಸ್ಟ್ಗಳು ಮಾಡಿಸ್ತಾ ಇರ್ತಾರೆ. ರೈಲ್ಗಳಲ್ಲಿ ಮಾತುಗಳಿಗೆ ಕೂರಿಸ್ತಿದ್ದೀವಿ. ಆಗ ತುಂಬ ದೂರ ಹಂತ ಇಟ್ಟು ನಿಮಗೆಲ್ಲ ಟೆಸ್ಟಿಂಗ್ ಮಾಡಿಸ್ತಾ ಇದ್ದಿದ್ದು. ಅವಾಗೆಲ್ಲರೂ ತಂದ್ಬಿಡ್ತಾ ಇದ್ರು, ಪಾಪ ಗೊತ್ತಿಲ್ಲ. ಅದಕ್ಕಾಗಿ ನಾನೇನು ಮಾಡ್ದೆ, ಏನು ಮಾಡೋದು ಇದನ್ನ, ಈಗೆಲ್ಲ ಜನ ಅಡ್ಡದಿದ್ದಿ ನುಗ್ತಾರಲ್ಲ ಅಂದ್ಬಿಟ್ಟು ಒಂದು ಪ್ಲಾನ್ ಮಾಡಿದೆ. ಅವಾಗ ನಮ್ಮ MS ಅವರು ಹೆಡ್ಮಾಸ್ಟರ್ ಆಗಿದ್ರು. ಸರ್ ಏನು ಸರ್ ಮಾಡೋದು ಅಂತ ಕೇಳಿದ್ರೆ ಅವರೇ ಮಾಡಿದ್ರು. ಏನು ಮಾಡೋಕ್ಕಾಗುತ್ತೆ ಬಿಡಿ ಸಂಘ ಇಲ್ಲ ಸರ್, ಒಂದು ಕೆಲಸ ಮಾಡೋದು ಗೈಡೆನ್ಸ್ ಮಕ್ಕಳಿದ್ದಾವೆ, ಹೆಂಗೂ ಮಕ್ಕಳು ದಷ್ಟು ಹೋಗಿದ್ದಾರೆ, ಮಚ್ಚು ಉಳ್ಕೊಡಿಸ್ಬಿಟ್ಟು ವಹಿಸ್ಕೊಂಬಂದು ಕಾಂಪೌಂಡ್ ಥರ ಹಾಕ್ಸಿದ್ರೆ ಚೆನ್ನಾಗಿರ್ತದೆ ಅಂತ ಕೇಳಿದೆ. ಬೇಡ ನೋಡಪ್ಪ, ತಗೊಳ್ಳೋದು ಸರ್, ತಗಿಸಿದ್ರೆ ಕಿತ್ತಾಕೊಂಡ್ತೀನಿ ಸರ್, ಹಾಕೊಳ್ಳೋಣ ಕೇಳಿದೆ. ನೋಡು ಮಾಡೋದು. ನಾನು ಯಾರನ್ನೂ ಕೇಳ್ತಾ ಇರಲಿಲ್ಲ, MS ಮಾತ್ರ ಕೇಳ್ತಾ ಇದ್ದೆ. ಈ ABRನ ಏನಾದರೂ ಕೇಳಿದ್ರೆ ಒಳ್ಳೆ ಇಟ್ಟರು. ಆಗ ಕೆಲಸವನ್ನು ಮಾಡಕ್ಕೆ ಬಿಡ್ತಾ ಇರಲಿಲ್ಲ. ನಾನು ಅವ್ರನ್ನ ಕೇಳ್ತಾನೇ ಇರಲಿಲ್ಲ. ಅವ್ರನ್ನ ಕೇಳಿದ್ರೆ ಬಿಟ್ಟು ನಾನೇ ಸ್ವಂತವಾಗಿ ಮಾಡಿಸ್ತಾ ಇದ್ದೆ. ಮತ್ತು ಈ ನಿಮಗೆಲ್ಲ ಸ್ಪೋರ್ಟ್ಸಲ್ಲಿ ಸ್ವಲ್ಪ ಚೆನ್ನಾಗಿ ತಯಾರು ಮಾಡ್ತಾ ಇದ್ದೆ. ಆದರೆ ಕೆಲವರು ಸ್ಪೋರ್ಟ್ಸ್ ಹೋಗೋದಕ್ಕೆ ಕೊನೆಯ ಮೂಮೆಂಟಲ್ಲಿ ಓದಾಕ್ಬಿಡೋದು, ಮಾರ್ಕ್ಸು ನಾನು ಇದ್ದೀನಿ ಅಂತ ಹೇಳೋದು. ಆಮೇಲೆ ಕೊನೆಯ ಮೂಮೆಂಟಲ್ಲಿ ಮ್ಯಾನೇಜ್ಮೆಂಟ್ ಬೇಡ ಅಂದ್ಬಿಟ್ಟು. ಯಾಕಂದರೆ ಮಕ್ಕಳಿಗೆ ಇಲ್ಲಿಂದ ಕೃಷ್ಣಾಪುರ, ಕಾಡಹಳ್ಳಿ, ಹೊಸಳ್ಳಿ, ಕೈವಾರ ಕ್ಲಾಸಿಗೆ ಕುತ್ಕೊಂಡ್ಬಂದು ಓಡಿಸಿ ಅವ್ರನ್ನ ಖೋ ಖೋ, ಕಬಡ್ಡಿ, ವಾಲಿಬಾಲ್ ಎಲ್ಲ ತಯಾರು ಮಾಡಿದ್ರೆ ಲಾಸ್ಟ್ ಟೇಕ್ ಆಫ್ ದಿ ಮೂಮೆಂಟು ತಾಲೂಕು ಲೆವೆಲ್ಗೆ ಹೋಗೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಏನೋ ಒಂದು ನೆಪ ಹೇಳ್ಬಿಟ್ಟು ನಮ್ಮನ್ನು ಮುಟ್ಟಾಕ್ಬಿಡ್ತಾರೆ. ಅಲ್ಲಿ ನಮ್ಮ ಟೀಚರ್ಸೇ ಮಾಡ್ತಾ ಇದ್ದಾರೆ ಕೆಲಸ. ಯಾಕಂದರೆ ನಾನು ಓಪನ್ ಆಗಿ ಹೇಳ್ತೀನಿ, ಸಂದರ್ಭದಲ್ಲಿ ನಿಮಗೂ ನಮಗೂ ಒಂದು 10-15 ವರ್ಷ ಹತ್ತಿರದಲ್ಲಿದ್ದೀವಿ. ನನ್ನ ನೋವು ಅವಾಗ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಬೆಳಗ್ಗೆ 5-6 ಗಂಟೆಗೆ ಬಂದು ನಿಮ್ಮನ್ನು ತಯಾರಿ ಮಾಡಿ, ನಿಮ್ಮನ್ನು ಕೈವಾರ ಕ್ರಾಸ್, ಹೊಸಳ್ಳಿ ಕೈವಾರ ಕ್ರಾಸ್, ಮುತ್ತುದಳ್ಳಿ ಹಿಂಗೆ ಓಡಿಸ್ಕೊಂಡ್ಬಂದು ನಿಮ್ಮನ್ನು ತಯಾರಿ ಮಾಡಿ ಹೇಳೋದು. ಅವಾಗ ತಯಾರಿ ಮಾಡಿ ನಾನು ಕಳಿಸ್ಕೊಡ್ತೀನಿ ಅಂತ. ಕೊನೆ ಮೂಮೆಂಟಲ್ಲಿ ಮ್ಯಾನೇಜ್ಮೆಂಟ್ ಒಪ್ಪಲಿಲ್ಲ ಅಂತ ಬಂದು ಅಲ್ಲಿ ಟೀಮ್ ಹತ್ರ ಹೇಳೋರು. ಆ ಟೀಮ್ ಅವಾಗ ಗೊಳೋ ದಟ್ಟು ನಾವು ಅವ್ರ ಜೊತೆಲ್ಲ ಆಡ್ತಾ ಇದ್ದೆ. ಯಾಕಂದರೆ ನಾನು ಕಷ್ಟಪಡ್ತಾ ಇದ್ದೀನಿ. ನಾನು ಈ ಕ್ರೀಡೆಗೆ ಯಾಕೆ ಎಷ್ಟೊಂದು ಕಷ್ಟಪಡ್ತಾ ಇದ್ದೆ ಅಂದರೆ, ನಾನು 9th ಇರಬೇಕಾದ್ರೆ ಕಾಶ್ಮೀರದಲ್ಲಿ 20 ಕಿಲೋಮೀಟರ್ ಓಟ 1 ಗಂಟೆ 15 ಸೆಕೆಂಡ್ ಓಡಿ ಪ್ರಥಮ ಸ್ಥಾನ ಪಡೆದಿದ್ದೆ. 20 ಕಿಲೋಮೀಟರ್ ಓಟ ಕಾಶ್ಮೀರದಲ್ಲೇ. ಅಲ್ಲಿ ಕಾಶ್ಮೀರದಲ್ಲಿ ಹೋಗಿದ್ದೀನಿ, ಕರ್ಕೊಂಡು ಹೋಗಿದ್ದಾರೆ ನಮ್ಮ ಕೋಚು ಲಿಂಗಪ್ಪ ಅಂತ ಕೋಚು, ಬೆಂಗಳೂರಿಂದ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹೋಗ್ತೀನಿ, ಅವ್ರ ಹತ್ರ ಮಿಕ್ಕರ್ಗಳ ಹತ್ರ ಇದ್ದೀನಿ. ನಾನು ಇಷ್ಟಿದ್ದೀನಿ. ನನಗೆ ಅವಾಗಲೇ ನೋಡ್ತಾ ಹೋಗ್ತು. ಈ ಕೋಲಾರದಿಂದ ರಾಮಚಂದ್ರಪ್ಪ, ವೆಂಕಟೇಶಪ್ಪ ಅಂತ ಬಂದಿದ್ರು. ಚಿನ್ನ ನೀನು ನೋಡೇ ನೋಡ್ತೀಯ, ನೀನು ನಾವು ನೋಡಿ ಭಯ ಬಿಡಬೇಡ. ಭಯ ಬಂದ್ಬಿಟ್ಟಿದೆ ನನಗೆ. ಏನು ನ್ಯಾಷನಲ್ಸು, ಸ್ಟೇಟ್ ಅಲ್ಲ ಡಿಸ್ಟ್ರಿಕ್ಟ್ ಅಲ್ಲ, ನ್ಯಾಷನಲ್ಸು
20 ಕಿಲೋಮೀಟರ್ ಓಟ. ಅಲ್ಲಿ ಕರ್ಕೊಂಡು ಹೋದ್ರು. ಎಲ್ಲ ಖರ್ಚು ವೆಚ್ಚಗಳೆಲ್ಲ ಸರ್ಕಾರದೇ, ನಂದೇನಿಲ್ಲ, ನಾನು ಬಡತನನೇ. ಎಲ್ಲ ಖರ್ಚು ವೆಚ್ಚಗಳೆಲ್ಲ ಸರ್ಕಾರನೇ. ರಾಮಚಂದ್ರಣ್ಣ ಅಂತ ಒಬ್ಬರಿದ್ರು ಮೂರೊಂಡಳ್ಳಿ, ಈ ನಮ್ಮ ಪರಮೇಶ್ ಇದ್ದಾರಲ್ಲ, ಆ ರೀತಿ ಅವರು ಒಳ್ಳೆ ಸೌರನಾಗಿದ್ರು. ಎಲ್ಲ ಸ್ವಲ್ಪ ಹೆಚ್ಚು ವೆಚ್ಚಗಳೆಲ್ಲ ನನಗೆ ಅವರೇ ಹಾಕಿ ಕರ್ಕೊಂಡು ಹೋದ್ರು. ಹೋಗಿ ಒಂದು ದಿವಸ ಇದ್ವಿ ಆಟೋ, ಮಾರನೇ ದಿವಸ ಸ್ಟಾರ್ಟಿಂಗ್ ಹೋದ್ವಿ ಸ್ಟಾರ್ಟಿಂಗ್ ಪಾಯಿಂಟ್ಗೆ. ನೋಡಿದ್ರೆ ಭಯ. ಅವರು ಬಂದಿದ್ರು, ರಾಮಚಂದ್ರಣ್ಣ ಅಂತ ನಮ್ಮ ಕೋಚ್ ಜೊತೆಯಲ್ಲಿ ಒಟ್ಟಿಗೆ ಓಡೋದು. ನನಗಂತೂ ಸಿಕ್ಕಿದಾಗಿದೆ. ಓಡಿದೆ. ಸ್ಟಾರ್ಟಿಂಗಲ್ಲಿ ಸುಮಾರು ಜನ ಹೊಡ್ಬಿಟ್ರು, ಒಂದು 20-30 ಜನ ಬಂದು ಕೊಟ್ಬಿಟ್ರು. ಮತ್ತೆ ಅವ್ರನ್ನ ಒಬ್ಬೊಬ್ಬರನ್ನ ಅವ್ರ ಭಾಷೆ ನನಗೆ ಗೊತ್ತಿಲ್ಲ, ಅವ್ರ ಭಾಷೆ ಅಂತೂ ಗೊತ್ತಿಲ್ಲ. ಈ ರಾಮಚಂದ್ರಣ್ಣನು ಬುಲೆಟ್ ಶಶಿ ಗೊತ್ತಿರ್ಬೇಕು, ಮೂರನಹಳ್ಳಿ ರಾಮಚಂದ್ರಣ್ಣ. ಆತ್ಮ ಅಲ್ಲಿ ಯಾವುದೋ ಗಾಡಿಗೆ ಬಾಡಿ ಇದು ತಗೊಂಡು ಸೈಕಲ್ ತಗೊಳ್ತಾ ಇದ್ರಲ್ಲ ಅವಾಗ, ಆ ರೀತಿ 25 ಅಷ್ಟು SSLC ಬ್ಯಾಚ್ಗಳು ಆ ಶಾಲೆಯಲ್ಲಿ ಹೊರಗಡೆ ಹೋಗಿದೆ. ಈ ಶಾಲೆಯಲ್ಲಿ ವ್ಯಾಸಂಗವನ್ನ ಮಾಡಿ ಹೋಗಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಸಮಾಜದ ನಾನಾ ಕ್ಷೇತ್ರಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಹಾಗೆ ತೊಡಗಿಸಿಕೊಂಡಿರ್ತಕ್ಕಂಥದ್ರಲ್ಲಿ ಮುಖ್ಯವಾಗಿ ಇವತ್ತು ನೀವೇನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ, ಈ ಕಾರ್ಯಕ್ರಮವನ್ನ ನಾವು ನಮ್ಮ ಸುತ್ತಮುತ್ತ ಅನೇಕ ಶಾಲೆಗಳಿವೆ, ಆದರೆ ಎಲ್ಲೂ ಕೂಡ ಈ ತರದ ಸಂಸ್ಕಾರ, ಸಂಸ್ಕೃತಿ ಮತ್ತು ವಿದ್ಯಾರ್ಥಿಗಳಲ್ಲಿ, ಗುರು ಹಿರಿಯರಲ್ಲಿ ಭಕ್ತಿಯನ್ನ ಮೂಡಿಸಿಕೊಂಡು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ಸಂಖ್ಯೆ ಸೇರಿರ್ತಕ್ಕಂಥದ್ದು ಒಂದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲ್ಲ.